ಎಸ್ ನೋಡಿ, ರಾಜಕೀಯವಾಗಿ ತಿರುವನ್ನ ಪಡ್ಕೊಳ್ತಾ ಇದೆ ಕೆರಗೋಡು ಧ್ವಜ ದಂಗಲ್ಲ. ಇದೀಗ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದೆ ಅನ್ನುವಂತ ರೀತಿಯಲ್ಲಿ ಇದು ಕಾಣಿಸ್ಕೊಳ್ತಾ ಇರೋದು. ಇವತ್ತು ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಸರ್ಕಾರದ ನಡೆಯನ್ನ ವಿರೋಧಿಸಿ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಬೇಕು ಅಂತಲೇ ಈ ರೀತಿಯಾದಂಥ ವರ್ತನೆಯನ್ನ ಮಾಡಲಾಗ್ತಾ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅಲ್ಲಿನ ಗ್ರಾಮಸ್ಥರು ಮಾತನಾಡುವಂಥ ಸಂದರ್ಭದಲ್ಲಿ ಅವರ ಮಾತನ್ನ ಗಮನಿಸಿದಾಗಲೂ ಕೂಡ ಸರ್ಕಾರ ವರ್ಸಸ್ ಗ್ರಾಮಸ್ಥರು ಅನ್ನುವಂಥ ರೀತಿಯಲ್ಲಿ, ಕಾಂಗ್ರೆಸ್ ವರ್ಸಸ್ ಗ್ರಾಮಸ್ಥರು ಅನ್ನುವಂಥ ರೀತಿಯಲ್ಲಿ ಅವರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇರೋದನ್ನ ಕೂಡ ಗಮನಿಸ್ತಾ ಇರ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಲೈವ್ ನಲ್ಲಿದ್ದಾರೆ. ಪುನೀತ್, ಇದು ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಸಮಸ್ಯೆ ಈ ಗ್ರಾಮದಲ್ಲಿ ಆಗಿರಲಿಲ್ಲ. 144 ಸೆಕ್ಷನ್ ಜಾರಿ ಆಗುವಂಥ ಮಟ್ಟಿಗೆ ಯಾವತ್ತೂ ಬೆಳವಣಿಗೆಗಳಾಗಿರ್ಬೋದು, ಅಸಮಾಧಾನಗಳಾಗಿರ್ಬೋದು ಆಗಿರಲಿಲ್ಲ ಅನ್ನೋದನ್ನ ಸ್ಥಳೀಯ ಗ್ರಾಮಸ್ಥರೇ ಹೇಳ್ತಾ ಇದ್ರು. ಜಿಲ್ಲಾಡಳಿತ ನಾವು ಕೇವಲ ರಾಷ್ಟ್ರಧ್ವಜವನ್ನ, ಕನ್ನಡ ಬಾವುಟವನ್ನ ಹಾರಿಸೋದಕ್ಕೆ ಮಾತ್ರ ಅವಕಾಶ ಕೊಟ್ಟಿರೋದು ಕಾರಣ ಅದು ಸರ್ಕಾರಿ ಜಾಗ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಗ್ರಾಮಸ್ಥರು ಮತ್ತು ಜಿಲ್ಲಾಡಳಿತದ ನಡುವೆ ಒಂದಷ್ಟು ಗೊಂದಲ ಆಗಿರೋದಂತೂ ಹೌದು. ಆದ್ರೆ ಇದನ್ನ ಸಂಪೂರ್ಣವಾಗಿ ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗೂ ಪ್ರಮುಖವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆದ ನಂತರ ಮಂಡ್ಯದಲ್ಲಿ ಒಂದು ಶಕ್ತಿ ಪ್ರದರ್ಶನ ಮಾಡುವಂತ ಅವಶ್ಯಕತೆ ಆ ಪಕ್ಷಗಳಿಗೂ ಕೂಡ ಇತ್ತು. ಲೋಕಸಭಾ ಚುನಾವಣೆ ಹತ್ರ ಬರ್ತಿರುವಂತ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಇಲ್ಲಿ ಮಿಕ್ಸಪ್ ಆಗ್ತಿರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಒಟ್ಟಿನಲ್ಲಿ ರಾಜಕೀಯ ನಾಯಕರು ಇಲ್ಲಿ ತಮ್ಮ ಬೇಳೆಯನ್ನು ತಾವು ಹೇಗೆ ಬೇಯಿಸ್ಕೊಳ್ತಾ ಇದ್ದಾರೆ ಪುನೀತ್? ನಿತಿ, ಮುಖ್ಯವಾಗಿ ಕೆರಗೋಡು ಗ್ರಾಮದಲ್ಲೂ ಕೂಡ ಇಲ್ಲಿ ಇರತಕ್ಕಂಥ ಗ್ರಾಮಸ್ಥರ ಮಾತುಗಳು ಜೊತೆಗೆ ಅವರ ಅಭಿಪ್ರಾಯಗಳು ಕೂಡ ಮುಖ್ಯವಾಗಿ ಅದೇ ಆಗಿರತಕ್ಕಂಥದ್ದು. ಇದುವರೆಗೂ ಕೂಡ ಕೆರಗೋಡು ಗ್ರಾಮದಲ್ಲಿ ಈ ತರದ ಘಟನೆಗಳು ನಡೆದಿರಲಿಲ್ಲ. ಎಲ್ಲಾ ಕೋಮಿನವರು ಕೂಡ ಸೌಹಾರ್ದಯುತವಾಗಿಯೇ ಇರ್ತಾ ಇದ್ರು. ಆದರೆ ನಮ್ಮ ಭಾವನೆಗಳಿಗೆ ಧಕ್ಕೆ ತರತಕ್ಕಂಥ ಒಂದು ಕೆಲಸವನ್ನ ಈಗ ಇರತಕ್ಕಂಥ ಹಾಲಿ ಶಾಸಕರು ಜೊತೆಗೆ ಜಿಲ್ಲಾಡಳಿತ ಮಾಡಿದೆ ಅಂತ ಅನ್ನೋ ಒಂದು ನೋವಿನ ಮಾತುಗಳು ಜೊತೆಗೆ ಆಕ್ರೋಶದ ನುಡಿಗಳು ಇಲ್ಲಿ ಮುಖ್ಯವಾಗಿ ಹನುಮ ಭಕ್ತರದಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಇದುವರೆಗೂ ಕೂಡ ಯಾವುದೇ ಹಬ್ಬ ಹರಿದಿನಗಳಿರಬಹುದು, ಜೊತೆಗೆ ಹನುಮನ ಜಯಂತಿಯನ್ನ ಮಾಡಿದಂಥ ಸಂದರ್ಭಗಳಿರಬಹುದು, ಯಾವತ್ತೂ ಕೂಡ ಈ ತರದ ಗಲಾಟೆಗಳಾಗಿರಲಿಲ್ಲ. ಆದರೆ ಉದ್ದೇಶಪೂರ್ವಕವಾಗಿ ನಮ್ಮ ನಂಬಿಕೆಗಳಿಗೆ ಅಪಮಾನ ಮಾಡುವಂತ ಒಂದು ಕೆಲಸವನ್ನ ಮಾಡಲಾಗಿದೆ ಅಂತ ಹೇಳಿ ಆಕ್ರೋಶಗೊಂಡಿರ್ತಕ್ಕಂಥ ಹನುಮ ಭಕ್ತರು ಇವತ್ತು ಪಾದಯಾತ್ರೆ ಕೈಗೊಂಡಿದ್ದಾರೆ. ಇದು ಸಾಕಷ್ಟು ರಾಜಕೀಯ ತಿರುವನ್ನು ಕೂಡ ಪಡೆದುಕೊಂಡಿದೆ. ಆದರೆ ಮುಖ್ಯವಾಗಿ ಇಲ್ಲಿರ್ತಕ್ಕಂಥದ್ದು ಗ್ರಾಮದಲ್ಲಿ ಶಾಂತಿಯನ್ನು ಕದಡುವಂತಹ ಕೆಲಸವನ್ನ ಜಿಲ್ಲಾಡಳಿತ ಮಾಡಿದೆ, ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳಿ ಅವರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಈಗ ನನ್ನೊಟ್ಟಿಗೆ ಗ್ರಾಮಸ್ಥರಿದ್ದಾರೆ, ಜೊತೆಗೆ ಹನುಮ ಭಕ್ತರಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಪ್ರಮುಖವಾಗಿ ಇವತ್ತಿನ ಪಾದಯಾತ್ರೆಯ ಉದ್ದೇಶ? ಸರ್, ಉದ್ದೇಶ ಏನಿಲ್ಲ. ನಿನ್ನೆ ಮೊನ್ನೆ 3 ದಿನದಿಂದ ನೋಡಿದಿರಿ, ನಮ್ಮ ಶ್ರೀ ಹನುಮಾನ್ನ ಭಾಗಧ್ವಜವನ್ನ ಇಳಿಸಿದ್ದಾರೆ. ಅದು ಏನಕ್ಕೆ ಇಳಿಸಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು. ಇಡೀ ನಮ್ಮ ಹಿಂದೂ ರಾಮ ಭಕ್ತ ಹಿಂದೂ ಕುಲಕ್ಕೆ ಗೊತ್ತು. ಹಾಗಾಗಿ ನಾವು ಇವತ್ತು ಶಾಂತಿಯುತವಾಗಿ ಈ ಒಂದು ಪಾದಯಾತ್ರೆಯನ್ನು ಹೊರಟು DC ಕಚೇರಿಗೆ ಮುತ್ತಿಗೆ ಹಾಕಿ ನಮಗೆ ಈ ಒಂದು ಹಿಂದೂ ಭಾವನೆಗೆ ಧಕ್ಕೆ ಬರದ ಹಾಗೆ ನಮಗೆ ಈ ಒಂದು ಮತ್ತೆ ಈ ಹನುಮನವನ್ನು ಪುನರ್ನಿರ್ಮಾಣ ಮಾಡಿ ಆರಿಸುವ ಹಾಗೆ ಮಾಡಿಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ಳೋದಕ್ಕಾಗಿ ನಾವು ಈ ಒಂದು ಪಾದಯಾತ್ರೆಯನ್ನು ಹೊರಟಿದ್ದೀವಿ. ಸರ್, ಈಗ ನಿಮ್ಮ ಗ್ರಾಮದಲ್ಲಿ ಈ ತರದ ಘಟನೆ ಹಿಂದೆ ಏನಾದ್ರು ನಡೆದಿತ್ತ? ಯಾಕೆಂತ ಹೇಳಿದ್ರೆ ಒಂದು ಗ್ರಾಮ ಅಂತ ಹೇಳಿದ್ರೆ ಒಂದು ಎಷ್ಟು ಕೋಮುಗಳಿದ್ರು ಕೂಡ ಆ ಗ್ರಾಮದಲ್ಲಿ ಒಂದು ರೀತಿ ಶಾಂತಿಯುತವಾದಂತಹ ಹಬ್ಬ ಹರಿದಿನಗಳ ಆಚರಣೆ ಆಗ್ತಾ ಇರ್ತವೆ. ಇದು ಕೂಡ ಅದೇ ರೀತಿ ಇದೆಯಾ? ಹೌದು ಸರ್, ಇಲ್ಲಿ ಯಾವುದೇ ಕೋಮುಗಲಭೆಗಳು ನಡೆದಿರಲಿಲ್ಲ. ಈ ಶಾಸಕರ ನೇರವಣೆ ಇದು ಆಗೋಕೆ ಶಾಸಕರನ್ನೇ ನೇರವಣೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಶಾಸಕರ ನೇರವಣೆ. ಇಲ್ಲಿ ಎಲ್ಲವನ್ನೂ ತಿರಸ್ಕಾರ ಮಾಡಿದ್ದೆ ಶಾಸಕರು. ಇಲ್ಲಿ ಸ್ಪಾಟ್ ಬೇಡ, ಮುಂದೆ ಮಾಡ್ಕೊಳ್ಳಿ, ನಿಮ್ದು ಅಭ್ಯಂತರ ಇಲ್ಲ ಅಂತ ಹೇಳಿದ್ದೆ ಶಾಸಕರು. ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ಇಲ್ಲಿ ನಮ್ಮ ಜೊತೆಗೆ ಇದ್ದಾರೆ, ಇಲ್ಲೇ ನಿಂತಿದ್ದಾರೆ. ಆಯ್ತಾ, 22 ಜನದಲ್ಲಿ 20 ಜನ ನಮಗೆ ಅನುಮತಿ ಕೊಟ್ಟಿದ್ದಾರೆ, 18 ಜನ ಕೈ ಎತ್ತಿದ್ದಾರೆ, ಮೇಲೆ 2 ಸೈನ್ ಹಾಕೊಟ್ಟಿದ್ದಾರೆ. 20 ಜನ ಅನುಮತಿ ಇದ್ರೂ ಸಹ ಅದನ್ನ ತಿರಸ್ಕರಿಸಿ ಯಾವುದೇ ನೋಟಿಸ್ ಕೊಡದೇ ನಮಗೆ ಅರ್ಧ ರಾತ್ರಿಯಲ್ಲಿ 3:30 ರಾತ್ರಿಯಲ್ಲಿ ಬಂದು ಈ ಧ್ವಜವನ್ನು ತಿರಸ್ಕಾರ ಮಾಡಬೇಕು, ತೆಗಿಬೇಕು ಅಂತ ಹೇಳಿದಾಗ ಹೆಂಗಸರು ಮಕ್ಕಳು ಕಣ್ಣೀರು ಹಾಕಿದ್ದಾರೆ ಸರ್. ಇದು ನೋಡಿ, ನೀವು ನೆನೆ ನೋಡಿ ನ್ಯೂಸ್ ಅಲ್ಲಿ ಕಣ್ಣೀರು ಹಾಕಿದ್ದಾರೆ. ಸುಳ್ಳದ ಕಾರಣ ಅಂತ ಅಲ್ಲೆಲ್ಲೋ ಕುತ್ಕೊಂಡು MLA ಹೇಳೋ ಬದಲು ಇಲ್ಲಿ ಬಂದು ಇಷ್ಟೆಲ್ಲ ಗಲಾಟೆ ಆಗುವಾಗ ಬಂದು ಶಾಂತಿ ಸಭೆ ಸೇರಿಸಿ ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಹೇಳಿ ಅವರು ಅನುಮತಿ ತಗೊಂಡು ಆ ಧ್ವಜ ಆರಿಸ್ಬೋದಿತ್ತಲ್ಲ. ತಿರ್ಗಾ ಇಲ್ಲಿ ಒಪಿನಿಯನ್ ಮತ ಎಂದಾಗ ಆರಿಸ್ಬೋದಿತ್ತಲ್ಲ. ನೋಡಿ ಸರ್, ಈ ತರದ ಅರ್ಜಿನ 2,000 ಜನ ತಾನಾಗಿ ವಾರಂಟಿ ಕೊಟ್ಟಿದ್ದಾರೆ, 5,000 ಸೈನ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇದ್ರೂ ಬೇಕು ಅಂತ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಈ ಧ್ವಜವನ್ನು ಇಳಿಸಿದ್ದಾರೆ ಸರ್. ಯಾವ ಕಾರಣಕ್ಕೆ ಏನು ಧ್ವಜ ಆರಿಸಿದ್ರೆ ಮುಂದೊಂದು ದಿನ ಕಾಂಗ್ರೆಸ್ ಇಲ್ಲಿ ಧೂಳಿಪಟ ಆಗುತ್ತೆ, JDS ಮತ್ತೆ ಬಿಜೆಪಿ ಭದ್ರಕೋಟೆ ಆಗ್ತಾ ಇದೆ ಇಲ್ಲಿ. ಅದಕ್ಕೆ ನನ್ಗೆ ಹೊಡೆತ ಬೀಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆರಿಸಿದ್ದಾರೆ ಸರ್. ಇದು ನೇರ ಸರ್. ಅದು ಗ್ರಾಮಕ್ಕೆ ಕೆಡುಕುಂಟು ಮಾಡುತ್ತೆ ಅಂತ ಅನ್ಸಲ್ಲ ಸರ್? ಗ್ರಾಮಕ್ಕೆ ಕೆಡುಕುಂಟು ಮಾಡದಿರಲಿ ಸರ್. ನಾವು ಸ್ಥಳೀಯ ಸರ್ಕಾರ ಅಂದ್ರೆ ಪಂಚಾಯತಿ, ನಾವು ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳು.
ನಾವು 22 ಜನದಲ್ಲಿ 20 ಜನ ಸಹಾನುಮತ 22 ನಾವು ಗೋರಬೇಲ್ ನಾವು ಇದರಲ್ಲಿ ನಾವು ಮೀಟಿಂಗ್ ನಮ್ಮ ಸಾಮಾನ್ಯ ಸಭೆಯಲ್ಲಿ 22 ಜನ ಸರ್ವಾನುಮತದಿಂದ ತೀರ್ಮಾನಿಸುವುದನ್ನ ನಮ್ಮ ಜಿಲ್ಲಾಡಳಿತ ನಮ್ಮ 22 ಜನಕ್ಕೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವಮಾನ ಮಾಡಿಕೊಟ್ಟಿದೆ. ದುರಾಳಿಸ್ತ ನಡೆಸ್ತಾ ಇದ್ದಾರೆ. ಇದಕ್ಕೆಲ್ಲ ನೇರ ನಾನು ಬೈಬಾರ್ದು. ಲೋ ಫಾರ್ MLA, ಇಂಥ MLAಗೆ ಯೋಗ್ಯತೆ ಇಲ್ಲ. ಆ ಯೋಗ್ಯತೆ ಇಲ್ಲ ಅಂತಂದ್ಮೇಲೆ ಬರಬಾರ್ದು. ಯಾಕೆ ಇಂಥ MLAಗಳು ಬಂದ್ರೆ ರೌಡಿ MLA ಇವನು ರೌಡಿ MLA ಇವರೆಲ್ಲ ಜೂಜ್ಗೋರರ ಜೊತೆ ಜಾಸ್ತಿ ಇರೋದು ಇವರು. ಜೂಜ್ ಬೆಟ್ಟಿಂಗ್ ಮಾಡೋರು ಇವರೆಲ್ಲ ಇವಂತವಿರೋರು. ನೆಪ ಮಾತ್ರಕ್ಕೆ ಜನ ನಮ್ಮ ಬಗ್ಗೆ ಸಿಂಪತಿ ಇರಲಿ ಅಂತೇಳಿ JDS ಜೊತೆ ಮುಕ್ಕಿಗಳವ್ರೆ ಅದು ಇದು ಅಂತ ಡೈವರ್ಟ್ ಮಾಡ್ಕೊಯ್ತಾರೆ. ಯೋಗ್ಯತೆ ಇಲ್ಲ ನಮ್ಮ MLAಗೆ. ಆದರೆ ನಮ್ಮ ಜಿಲ್ಲಾಡಳಿತ ನಮ್ಮ ಸ್ಥಳೀಯ ಸರ್ಕಾರಕ್ಕೆ ಅಗೌರವ ಮಾಡಿದೆ. ನಾವು ತೀರ್ಮಾನಗೊಂಡಂತದ್ನ 22 ಜನಕ್ಕೂ ಸೇರಿ ಅವಮಾನ ಮಾಡಿದೆ. ಇದನ್ನ ಮುಂದೆ ಪರಿಣಾಮ ಅನುಭವಿಸೋ ತರ ಮಾಡ್ತೀವಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸರ್, ಯಾವ ನಾಯಕರುಗಳು ಇವತ್ತು ಭಾಗಿಯಾಗ್ತಾರೆ ಸರ್ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ? ಅದೇ ಅದರಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ? ಕುಮಾರಸ್ವಾಮಿ ಅವರು, ವಿಜೇಂದ್ರ ಅವರು, ಇನ್ನು ಮುಖ್ಯವಾದ ಎಲ್ಲ ಕಾರ್ಯಕರ್ತರೆಲ್ಲ ಬಂದು ಭಾಗವಹಿಸ್ತಾರೆ. ಅಂದ್ರೆ ಈಗ ಸರ್ ಇಲ್ಲಿ ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಇದೆ ಅನ್ನೋ ತರ ಕಾಣಿಸುತ್ತಲ್ಲ, ಇಲ್ಲಿ ಮುಖ್ಯವಾಗಿ ಗ್ರಾಮದಲ್ಲೂ ಕೂಡ ಅಂದ್ರೆ ನಿಮ್ಮ ಪಂಚಾಯತಿ ಮಟ್ಟದಲ್ಲಿ ಪಕ್ಷ ಅದು ಇದು ಆ ತರದ್ದು ಇದೆಯಾ ಆಚರಣೆ ವಿಚಾರದಲ್ಲಿ? ಇಲ್ಲ ಸರ್, ಯಾವ್ದು ಒಗ್ಗಟ್ಟಾಗಿ ಮಾಡ್ತಾರೆ ಸರ್. ಎಲ್ಲಾ ಪಕ್ಷರು ಒಗ್ಗಟ್ಟಾಗಿ ಮಾಡ್ತಾರೆ ಸರ್. ಜೊತೆಲಿ ಮುಸ್ಲಿಮ್ಸು ಅವರೇ ಸರ್. ಮತ್ತೆ ಯಾಕೆ ಈ ಒಂದು ಘಟನೆ ನಡೀಲಿಕ್ಕೆ ಅಂದ್ರೆ ಈಗ ನೀವ್ ಹೇಳಿದ್ರೆ ಎಲ್ಲಾ ಪಕ್ಷದವರು ಕೂಡ ನಾವು ಆಚರಣೆ ಮಾಡ್ತೀವಿ ಅಂತ, ಮತ್ತೆ ಇದ್ಯಾಕೆ ಈ ಗಲಾಟೆ ಕಾರಣ? ಸರ್, ನೇರವಣೆ ಕಾಂಗ್ರೆಸ್ ಸರ್. ಇಲ್ಲಿ ಶಾಸಕರೇ ಸರ್. ಈ ಶಾಸಕರೇ ಗೆದ್ದ ಮೇಲೆ ಸರ್ ಈ ತರ ಎಲ್ಲ ಸೃಷ್ಟಿಯಾಗಿರೋದು. ಅದಕ್ಕೂ ಮೊದಲೇ ಇಲ್ಲಿ ಯಾವುದೇ ತೊಂದರೆ ಆಗಿರಲಿಲ್ಲ ಸರ್. ಇಲ್ಲಿ ಮುಸಲ್ಮಾನರು ಆ ಧ್ವಜಕ್ಕೆ ದುಡ್ಡು ಕೊಟ್ಟಿದ್ದಾರೆ ಸರ್. ಆ ಕಂಬ ಹಾಕ್ಬೇಕಾದ್ರೆ ದುಡ್ಡು ಕೊಟ್ಟಿದ್ದಾರೆ ಸರ್. ಇಲ್ಲಿ ಯಾವುದೇ ಕ್ರಿಶ್ಚಿಯನ್ರು ವಿರೋಧ ಇಲ್ಲ ಸರ್, ಮುಸಲ್ಮಾನರು ವಿರೋಧ ಇಲ್ಲ ಸರ್. ಈ ತರ ಹೇಳ್ತಾರಲ್ಲ ಸರ್, ಈಗ ಎಲ್ಲರೂ ಪರ್ಮಿಷನ್ ತಗೊಂಡು ಹಸಿರು ಬೋಟ್ ಹಾಕಿದ್ದಾರೆ ಸರ್. ಎಲ್ಲರೂ ಪರ್ಮಿಷನ್ ತಗೊಂಡು ಹಾಕಿದ್ದಾರೆ. ಎಲ್ಲ ಇಡೀ ರಾಜ್ಯದಲ್ಲೆಲ್ಲ ಹಾಕಿದಾರ. ಅಲ್ಲೇಗೆರೆ ಪಕ್ಕದಲ್ಲಿ ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ 3 ಕಂಬ ಹಾಕಿದ್ದಾರೆ. ಸರ್ಕಾರಿ ಜಾಗದಲ್ಲಿ 2 ಮಸೀದಿ ಮಾಡಿದ್ದಾರೆ. ಯಾರು ಕೇಳಕ್ಕಿಲ್ವಾ? ಅಧಿಕಾರಿಗಳು ಕೇಳಕ್ಕಿಲ್ವಾ? ನಾವು ಪರ್ಮಿಷನ್ ತಗೊಂಡು ಕಾನೂನು ರೀತಿಯಲ್ಲೇ ಹೋರಾಟ ಮಾಡ್ತಾ ಇದೀವಿ. ನಮ್ಮನ್ನ ಯಾಕೆ ಸರ್ ಈಗ ಅರ್ಧ ರಾತ್ರಿಯಲ್ಲಿ ಬಂದು ಇಳಿಸಿದ್ರು ಸರ್? 3 ಗಂಟೆ ರಾತ್ರಿ ಇಳಿಸ್ತಾರೆ ಸರ್. ಹೋಗ್ಲಿ ಒಂದು ನೋಟಿಸ್ ಕೊಡ್ಬೇಕಲ್ವಾ? ಒಂದು ನೋಟಿಸ್ ಕೊಟ್ಟು ಕಾನೂನು ರೀತಿಯಲ್ಲಿ ಮಾಡಿದ್ರೆ ನಮಗೆ ಸಂತೋಷ ಇರೋದು. ಆಯ್ತು, ಅವ್ರು ಕಾನೂನು ರೀತಿಯಲ್ಲಿ ಮಾಡ್ತಾ ಇದ್ರೆ ನಾವು ಕಾನೂನು ರೀತಿಯಲ್ಲೇ ಹೋರಾಟ ಮಾಡ್ತೀವಿ ಅಂತ. ಸರ್, ಇದನ್ನ ಇಲ್ಲಿಗೆ ಬಿಡಲ್ಲ. ಇಡೀ ರಾಜ್ಯಾದ್ಯಂತ ಇದನ್ನು ಹೋರಾಟ ತಗೋತೀವಿ. ನಮ್ಮ ಸಂಘಟನೆ ಅದಕ್ಕೆ ಬದ್ಧವಾಗಿದೆ. ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಸಾಧ್ಯವಾದ್ರೆ ಶಾಸಕರೇ ಬಂದು ಬಾವುಟ ಹಾರಿಸಬೇಕು. ಅದು ಶಾಂತಿ ಆಗ್ಬೇಕು ಅಂದ್ರೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ ಸರ್. ಅದು ಇದು ಮುಖ್ಯವಾಗಿ ಕೆರಗೋಡು ಗ್ರಾಮಸ್ಥರ ಮಾತುಗಳು ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ರಾಜಕೀಯ ತಿರುವುಗಳನ್ನ ಏನೇ ಪಡೆದುಕೊಳ್ಬಹುದು, ಆದರೆ ನಮ್ಮ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆಯಿಂದ ಎಲ್ಲರೂ ಕೂಡ ಇದ್ದೇವೆ, ಸೌಹಾರ್ದಯುತವಾಗಿ ನಾವು ಬದುಕ್ತಾ ಇದ್ದೇವೆ. ಆದರೆ ಶಾಸಕರು ಇಲ್ಲಿ ಕೆಡಕನ್ನು ಉಂಟು ಮಾಡತಕ್ಕಂಥದ್ದು, ಇಲ್ಲಿ ಶಾಂತಿಯನ್ನ ಕದಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಭಾವನೆಗಳಿಗೆ ನೋವನ್ನುಂಟು ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ಶಾಸಕರು ಇಲ್ಲಿ ಆ ಒಂದು ಹನುಮ ಧ್ವಜವನ್ನ ಹಾರಾಟ ಮಾಡಬೇಕು. ಆಗಿರ್ತಕ್ಕಂಥ ತಪ್ಪಿಗೆ ಕ್ಷಮೆಯಾಚಿಸುವವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಹೀಗಾಗಿಯೇ ಈ ಒಂದು ಪಾದಯಾತ್ರೆಯಲ್ಲಿ ಬಿಜೆಪಿಯ ನಾಯಕರು ಇರಬಹುದು, JDS ನ ನಾಯಕರು ಇರಬಹುದು ಸೇರಿದಂತೆ ರಾಮ ಭಕ್ತರು, ಹನುಮ ಭಕ್ತರು ಭಾಗಿಯಾಗ್ತಾರೆ. ನಮ್ಮ ಹೋರಾಟ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನ ನಾವು ತೋರಿಸ್ತೇವೆ ಅನ್ನೋ ಒಂದು ಆಕ್ರೋಶದ ನುಡಿಗಳಾಗಿರ್ತಕ್ಕಂಥದ್ದು ನೀತಿ. ಓಕೆ, ಧನ್ಯವಾದ ಪುನೀತ್. ಆಮೇಲೆ ಡೀಟೇಲ್ಸ್ಗಾಗಿ